ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಜೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬ ದಿನ ಆದಮೇಲೆ ನಾನು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಬುಜ್ಜಿ ಬೇಬಿಗೆ ಇನ್ನೇನು ಬರ್ಡೇ ಕೂಡ ಹತ್ರ ಬಂತಲ್ಲ, ಸೊ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು ಎಲ್ಲನೂ ತೋರಿಸ್ತೀನಿ. ಏನೇನೆಲ್ಲ ಶಾಪ್ ಮಾಡ್ತೀವಿ, ಇನ್ನು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಬೇಕು. 4 ಜನಕ್ಕೂ ಒಂದೇ ಥರದ್ದು ಕೆಲವೊಂದು ಥೀಮ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆ ಥೀಮಿಗೆ ಬೇಕಾಗಿರೋದೆಲ್ಲ ಹೋಗಿ ನಾವೇ ಶಾಪ್ ಮಾಡಬೇಕು. ನೋಡೋಣ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಎಲ್ಲರಿಗೂ ಸಪ್ರೇಟಾಗಿ ಕರೆಯೋಕ್ಕಾಗ್ತಾಯಿಲ್ಲ. ಸೊ ಮಿಸ್ ಮಾಡಿದೆ ಎಲ್ಲರೂ. ಮೇ 8 ಗುರುವಾರ ಬುಜ್ಜಿ ಬೇಬಿ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಇದೆ. ಸೊ ಎಲ್ಲರೂ ನನ್ನ ಇನ್ಸ್ಟಾ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದನೇ. ಸೊ ಎಲ್ಲರೂ ಮಿಸ್ ಮಾಡದೆ ಬಂದು ಬುಜ್ಜಿ ಬೇಬಿಗೆ ವಿಶ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಅಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಹೋಗ್ಬೇಕಾಗಿತ್ತು. ಬಟ್ ಮರ್ತೋಗ್ಬಿಟ್ಟಿದ್ವಿ, ಸಡನ್ನಾಗಿ ನೆನಪಾಯಿತು ಅಮ್ಮ ಫೋನ್ ಮಾಡಿ ಹೇಳಿದಾಗ. ಆಮೇಲೆ ಸರಿ ಅಂತ ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋದ್ವಿ. ಅಷ್ಟರಲ್ಲಿ ಅಮ್ಮ, ತಮ್ಮನ ಹೆಂಡತಿ ಎಲ್ಲರೂ ಕೂಡ ರೆಡಿ ಆಗಿದ್ರು. ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಇದು ಬಂಡೇವ್ರು ಇರುತ್ತಲ್ಲ, ಅದಕ್ಕೆ ಕರೆದಿದ್ರು, ಇನ್ವೈಟ್ ಮಾಡಿದ್ರು. ಇದು ಶಿವಕೋಟೆ ಅನ್ನೋ ಊರ ಹತ್ರ ಮಾಡ್ತಾ ಇದ್ದಿದ್ದು. ನನ್ನ ತಮ್ಮನ ಫ್ರೆಂಡು ಮನೇಲಿ ಮಾಡ್ತಾ ಇದ್ದಿದ್ದು, ಹಾಗಾಗಿ ಹೋಗ್ಬೇಕಾಗಿತ್ತು. ಫುಲ್ ಜಾತ್ರೆ ಮಾಡ್ದಂಗೆ ಮಾಡ್ತಾ ಇದ್ರು. ಆ್ಯಂಡ್ ವೆಹಿಕಲ್ ಅಂತೂ ಸಿಕ್ಕಾಪಟ್ಟೆ ವೆಹಿಕಲ್ಲು, ಅಲ್ಲಿ ಯಾವಾಗಲೂ ಖಾಲಿ ಇರೋದು. ಬಟ್ ಇವತ್ತಂತೂ ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿತ್ತು. ಹೇಗೋ ಹೋಗಿ ಊಟ ಎಲ್ಲ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಅಮ್ಮ ಮನೆಯಲ್ಲಿದ್ದು ಸ್ವಲ್ಪ ಹೊತ್ತು ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ನಾವು ನಮ್ಮ ಮನೆಗೆ ವಾಪಸ್ ಬಂದ್ಬಿಟ್ವಿ. ತುಂಬ ಕೆಲಸಗಳಿತ್ತಲ್ಲ, ಹಾಗಾಗಿ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ವಾಪಸ್ ಬಂದ್ಬಿಟ್ವಿ. ಬರ್ತಾನೆ ಬುಜ್ಜಿ ಬೇಬಿ ಮಲ್ಕೊಂಬಿಟ್ಟಿದ್ದ, ಹಾಗಾಗಿ ಅವನ್ನ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಬರ್ಡೇ ಪ್ರಿಪ್ರೇಷನ್ ಕೆಲಸ ಎಲ್ಲ ತುಂಬ ಇತ್ತು. ಬಟ್ಟೆ ಎಲ್ಲ ಹಾಗೆ ಇತ್ತು, ಎಲ್ಲಾನು ಕ್ಲೀನಾಗಿ ಎತ್ತಿ ಅಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಎದ್ರು. ಅಷ್ಟರಲ್ಲಿ ಅವ್ರಿಗೂ ಕೂಡ ಆರೆಂಜ್ ಎಲ್ಲ ಬಿಡಿಸ್ಕೊಟ್ಟೆ. ಚಿರು ಕೂಡ ಆಟ ಆಡ್ಕೊಂಡಿದ್ದ. ಆಮೇಲೆ ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಬುಜ್ಜಿ ಬೇಬಿ ಬರ್ಡೇಗೆ ಔಟ್ಫಿಟ್ ಎಲ್ಲ ಶಾಪಿಂಗ್ ಮಾಡಬೇಕು. ಹಾಗಾಗಿ ಇವತ್ತು ನಾವು ಬುಜ್ಜಿ ಬೇಬಿಗೆ ಬರ್ಡೇಗೆ ಇನ್ನೇನು ಒಂದು ವೀಕ್ ಇದೆ, ವೀಕು ಇಲ್ಲ. ಸೊ ಹಾಗಾಗಿ ಅವ್ನ ಬರ್ಡೇ ಔಟ್ಫಿಟ್ಟು ನಮ್ಮದು ಸೊ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ, ನೋಡಬೇಕು. ಇವತ್ತೇ ಸಿಕ್ಕಿದ್ರೆ ಒಳ್ಳೆಯದು. ಎಷ್ಟು ಅಂಗಡಿ ಅದು ತಿಳಿಬೇಕೋ ಗೊತ್ತಿಲ್ಲ. ಸೊ ಯಾವ ಥರ ಅನ್ನೋದು ಪ್ಲ್ಯಾನ್ ಇದೆ. ಬಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಡೌಟು. ನೋಡೋಣ, ಹೋಗಿ ಹುಡುಕ್ತೀವಿ. ಸಿಕ್ಕಿದ್ರೆ ಒಳ್ಳೆಯದು. ಬನ್ನಿ ಹೋಗೋಣ. ಬುಜ್ಜಿ ಬೇಬಿ ಬರ್ಡೇಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ನಡುವೆ ಅಂತೂ ತುಂಬ ಓಡಾಡೋದಾಗೋಗ್ಬಿಟ್ಟಿದೆ. ಬುಜ್ಜಿ ಬೇಬಿ ಅದು ಎಷ್ಟು ಬೈಕೊಂತಾನೋ ನಮ್ಮನ್ನು ಗೊತ್ತಿಲ್ಲ. ಯಾವಾಗಲೂ ನನ್ನ ಓಡಾಡಿಸ್ತಾರೆ ಅಂತ. ಬಟ್ ಏನೂ ಮಾಡೋಕ್ಕಲ್ಲ, ನಮ್ಮ ಪರಿಸ್ಥಿತಿ ಇರೋದೇ ಹಾಗೆ. ಅವನ್ನೆಲ್ಲೂ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಸೊ ಹಾಗಾಗಿ ಎಲ್ಲೋದ್ರೂ ಅವನು ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲ ರೆಡಿ ಆಗಿಬಿಟ್ಟು 4 ಜನನೂ ಹೊರಡ್ತಾ ಇದ್ದೀವಿ. ಬೈಕಲ್ಲೇ ಹೋಗ್ತಾ ಇರೋದು. ಫಸ್ಟು ಹೋಗಿ ದೇವನಹಳ್ಳಿಯಲ್ಲಿ ಹುಡ್ಕೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾವು ದೇವನಹಳ್ಳಿಗೆ ಹೋದ್ವಿ. ಅಲ್ಲಿ ಪವಿತ್ರ ಫ್ಯಾಷನ್ ಅಂತ ಇತ್ತು, ಅಲ್ಲಿ ಎಲ್ಲ ಥರದ ಬಟ್ಟೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಫುಲ್ ಜನ ಬೇರೆ ಇದ್ರು. ಆ್ಯಂಡ್ ಸರಿಯಾಗಿ ರೆಸ್ಪಾನ್ಸು ಮಾಡಿಲ್ಲ ನನಗೆ. ಆ್ಯಂಡ್ ಇದೆಯಾ ಇಲ್ವಾ ಅಂತ ಏನೂ ಹೇಳಿಲ್ಲ. ಹಾಗಾಗಿ ಅಲ್ಲಿಂದ ನಾನು ವಾಪಸ್ ಬಂದುಬಿಟ್ಟೆ. ಮತ್ತು ನೆಕ್ಸ್ಟು ಬೇರೆ ಥರ ಅಂಗಡಿಗಳೆಲ್ಲ ಇರುತ್ತಲ್ಲ, ಅಲ್ಲಿ ಎಲ್ಲ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಆ್ಯಂಡ್ ನಾವು ಇವಾಗ ಹುಡುಕ್ತಾ ಇರೋದು ಸೂಟ್ ಥರ ಬರುತ್ತಲ್ಲ, ಆ ಥರ ಹುಡ್ಕೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನೇ ಪ್ಲ್ಯಾನ್ ಮಾಡಿದ್ವಿ. ಒಂದೊಂದೇ ಅಂಗಡಿಗೆ ಹೋಗಿ ವಿಚಾರಿಸ್ತಾ ಇದ್ವಿ. ಕೆಲವೊಂದು ಅಂಗಡಿಯಲ್ಲಿ ಸೂಟ್ಗಳೆಲ್ಲ ಇತ್ತು ಆ್ಯಂಡ್ ಅವ್ರ ಸೈಜಿಗೂ ಇತ್ತು. ಬಟ್ ನಮಗೆ ಬೇಕಾಗಿರೋ ಕಲರ್ ಇದ್ದಿದ್ದಿಲ್ಲ. ಆ್ಯಂಡ್ ನಾನು ಥೀಮಲ್ಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಕಲರ್ ಬೇಕಾಗಿತ್ತು. ಹಾಗಾಗಿ ತುಂಬ ಕಡೆ ಹುಡುಕೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಅಂಗಡಿಗೆ ಹೋದ್ವಿ, ಅಲ್ಲೂ ಕೂಡ ಸಿಕ್ಕಿಲ್ಲ. ಸೆಕೆಂಡ್ ಅಂಗಡಿಗೆ ಹೋದ್ವಿ. ಸೂಟ್ ಇದೆಯಾ ಅಂತ ಕೇಳಿದ ತಕ್ಷಣ ಹಾಂ ಇದೆ ಬನ್ನಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನಾನು ಕಲರ್ ಹೇಳಿದ ತಕ್ಷಣ ಇಲ್ಲ 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 ಆ ಕಲರ್ ಎಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ರು. ನನಗೆ ಆಶ್ಚರ್ಯ ಆಯಿತು, ನಿಜವಾಗ್ಲೂ ಈ ಥರ ಕಲರ್ ಎಲ್ಲ ಸಿಗಲ್ವಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಮೇಲೆ ಮತ್ತೆ ಇನ್ನೊಂದು ದೊಡ್ಡ ಅಂಗಡಿ ಕಾಣಿಸ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿರೋ ವೆರೈಟಿ ಸೂಟ್ಗಳಿತ್ತು. ಬಟ್ ನನಗೆ ಬೇಕಾಗಿರೋ ಕಲರ್ಗಳೇ ಸಿಕ್ಕಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದರಲ್ಲಿ ಬೇರೆ ಹೆವಿ ಬಿಸಿಲ. ಬುಜ್ಜಿ ಬೇಬಿ ಅಂತೂ ಅಳ್ತಾನೇ ಇದ್ದ. ಆ್ಯಂಡ್ ಅವನಿಗೂ ಒಂಥರ ಕಿರಿಕಿರಿ. ಅದಕ್ಕೆ ಅವರಪ್ಪ ಅಲ್ಲಿ ಫ್ಯಾನ್ ಹತ್ರ ಇಟ್ಬಿಟ್ಟು ಆಟ ಆಡಿಸ್ತಾ ಇದ್ರು. ಆ್ಯಂಡ್ ನನಗೆ ಈ ಸೂಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಬೇಕಾಗಿರೋ ಕಲರಲ್ಲಿ ಸಿಕ್ಕಿಲ್ಲ, ಅದೊಂದೇ ಬೇಜಾರು ಅಷ್ಟೇ. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಅಂಗಡಿಗೂ ಕೂಡ ಹೋದ್ವಿ. ಎಲ್ಲ ಅಂಗಡಿಯಲ್ಲೂ ಜನಗಳೇ ಇದ್ದರು. ಬಟ್ ನನಗೆ ಬೇಕಾಗಿರೋ ಐಟಮ್ಸ್ಗಳು ಮಾತ್ರ ಸಿಕ್ಕಿಲ್ಲ. ಸುಮಾರು ಒಂದು 5ರಿಂದ 10 ಅಂಗಡಿ ಅಂತೂ ಇಳ್ದು ನನಗಂತೂ ಸಾಕಾಗೋಯ್ತು. ಆಮೇಲೆ ತುಂಬ ಕಡೆ ಹುಡುಕಿದ್ವಿ, ನನಗೆ ಸಿಕ್ಕಲೇ ಇಲ್ಲ. ಸೊ ಮತ್ತೆ ಫಸ್ಟೇ ಒಂದು ಅಂಗಡಿಯಲ್ಲಿ ನೋಡ್ಕೊಂಡು ಹೋಗಿದ್ವಿ. ಓಕೆ ಆ ಕಲರ್ ಇಲ್ಲ
ಅಂದರೆ ಈ ಕಲರೇ ಚಾಯ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಅಂಗಡಿಗೆ ಬಂದು ಅದೇ ಕಲರೇ ಚಾಯ್ಸ್ ಮಾಡಿಬಿಟ್ಟು ತಗೊಳ್ಳೋಣ ಅಂತ ಹೇಳಿ ಬುಜ್ಜಿ ಬೇಬಿಗೆ ತಗೊಂಡ್ವಿ. ಚೆನ್ನಾಗಿತ್ತು, ನನಗೆ ಓಕೆ ಇಷ್ಟ ಆಯಿತು. ಆಮೇಲೆ ಇಲ್ಲೇನೆ ಚಿರುಗೆ ಮತ್ತೆ ನಮ್ಮ ಹಸ್ಬೆಂಡಿಗೂ ಕೂಡ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಕೇಳ್ತಾ ಇದ್ವಿ. ಅವರು ಹುಡುಕ್ತಾ ಇದ್ರು. ಸೊ ಹಾಗಾಗಿ ಇಲ್ಲೊಂದು ದೊಡ್ಡ ಮಿರರ್ ಇತ್ತು. ನಾನು ನನ್ನ ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ. ಆ್ಯಂಡ್ ಆಮೇಲೆ ಅವರಿಗೆಲ್ಲ ಸಿಕ್ತು. ಸರಿ ಅಂತ ಹೇಳ್ಬಿಟ್ಟು ನಮಗೆ ಹುಡುಕ್ತಾ ಇದ್ರೆ ನನಗೆ ಅಡ್ಜಸ್ಟೇ ಆಗಿಲ್ಲ. ತುಂಬ ಕಡೆ ಹುಡುಕಿ ಆಮೇಲೆ ಕೊನೆಯಲ್ಲಿ ಒಂದು ಅಂಗಡಿಯಲ್ಲಿ ಇತ್ತು. ಅದು ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಬಟ್ಟು. ಆಮೇಲೆ ಸರಿ ಓಕೆ ಅಂತ ಹೇಳ್ಬಿಟ್ಟು ಅದನ್ನೇ ತಗೊಂಡು ಮನೆಗೆ ಬಂದ್ವಿ. ಸುಸ್ತಾಗೋಗ್ಬಿಟ್ಟಿತ್ತು. ಮತ್ತೆ ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇನೇ ಕಂಟಿನ್ಯೂ ಮಾಡ್ತಾ ಇರೋದು. ನೆಕ್ಸ್ಟ್ ಡೇ ಮತ್ತೆ ದೇವನಹಳ್ಳಿಗೆ ಹೋಗಿದ್ವಿ ನಾವು. ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಸೋದಿತ್ತು, ಅದನ್ನೆಲ್ಲ ಕೊಟ್ಬಿಟ್ಟು ಇವಾಗ ಕೇಕ್ ಎಲ್ಲ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಬನ್ ಕೇಕಿಗೆ ಬಂದಿದ್ದೀವಿ. ಇಲ್ಲಿ ಫ್ರೆಶ್ ಆಗೇ ಮಾಡಿಕೊಡ್ತಾರೆ ಆ್ಯಂಡ್ ನಮ್ಗೆ ಯಾವ ಥರ ಬೇಕೋ ಆ ಥರನೂ ಮಾಡ್ತಾರೆ. ಸೊ ಹಾಗಾಗಿ ಆ್ಯಂಡ್ ನಾನು ಈ ಸಲ ತುಂಬ ಥೀಮಲ್ಲೆಲ್ಲ ಏನು ಕೇಕ್ ಮಾಡಿಸ್ತಾ ಇಲ್ಲ, ಬಿಕಾಸ್ ತುಂಬ ವೇಸ್ಟ್ ಆಗತ್ತೆ. ಫಾಂಡೆಂಟ್ ವರ್ಕ್ ಆ ಥರದ್ದೆಲ್ಲ ಏನೂ ಇಲ್ಲ. ಸಿಂಪಲ್ಲಾಗೆ ನಮಗೆ ಇಷ್ಟ ಆಗಿರೋ ಫ್ಲೇವರಲ್ಲಿ ಸಿಂಪಲ್ಲಾಗೆ ಮಾಡೋಕ್ಕೆ ಹೇಳಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಔಟ್ಫಿಟ್ಟು ಅಂತ ಹೇಳ್ಬಿಟ್ಟು. ಸೊ ಕೇಕೆಲ್ಲ ಆರ್ಡ್ರ್ ಕೊಟ್ಮೇಲೆ ಅಲ್ಲಿ ಬ್ರೌನಿ ಕೂಡ ಇತ್ತು. ನನಗಿಷ್ಟ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಒಂದು ಪೀಸ್ ಕೊಡಿಸಿದ್ರು. ಹಾಗೆ ಅದನ್ನು ಕೂಡ ತಿಂದ್ವಿ. ಅಲ್ಲಿಂದ ಡಿ ಮಾರ್ಟಿಗೆ ಬಂದಿದ್ದೀವಿ. ಸ್ವಲ್ಪ ಐಟಮ್ಸ್ಗಳೆಲ್ಲ ಪರ್ಚೇಸ್ ಮಾಡೋದಿತ್ತು, ಹಾಗಾಗಿ ಅಲ್ಲಿಗೆ ಬಂದಿದ್ವಿ. ಬರ್ತಡೇಗೂ ಬೇಕಾಗಿತ್ತು ಆ್ಯಂಡ್ ಸ್ವಲ್ಪ ಪ್ರಿಪ್ರೇಷನ್ಗೆಲ್ಲ ಬೇಕಿತ್ತು. ಹಾಗೆ ಮನೆಗೂ ಎಲ್ಲ ಐಟಮ್ ತೊಗೊಂಡು ಹೋಗ್ಬಿಡೋಣ ಸ್ವಲ್ಪ ಖಾಲಿಯಾಗಿರೋದನ್ನೆಲ್ಲ ಅಂತ ಮುಂಚೆನೇ ಏನೇನು ಬೇಕೋ ಎಲ್ಲ ಲೀಸ್ಟ್ಗಳನ್ನೆಲ್ಲ ಬರ್ಕೊಂಡು ಬಂದಿದ್ದೆ. ಇವಾಗ ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಹಾಗೆ ಇಲ್ಲಿ ಹಸ್ಬೆಂಡ್ ರೇಗಿಸ್ತಾ ಇದ್ರು ನನ್ನ, ಎಷ್ಟು ಸಲ ಡಿಮಾರ್ಟ್ನ ತೋರಿಸ್ತೀಯ, ಅವ್ರಿಗೂ ನೋಡಿ ನೋಡಿ ಬೇಜಾರಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವ್ರನ್ನೂ ರೇಗಿಸ್ಕೊಂಡು ಬಂದು ಏನೇನು ಐಟಮ್ಸ್ಗಳೆಲ್ಲ ಬೇಕೋ ಅದನ್ನೆಲ್ಲ ತೊಗೊತಾ ಇದ್ವಿ. ಆ್ಯಂಡ್ ಬುಜ್ಜಿ ಬೇಬಿನ ಟ್ರಾಲಿಯಲ್ಲಿ ಕೂರಿಸ್ಬಿಟ್ಟಿದ್ದೆ. ಅವನು ಆರಾಮಾಗಿ ಖುಷಿಯಾಗಿದ್ದ. ಆ್ಯಂಡ್ ಎಲ್ಲ ತೊಗೊಂಡು ಬಿಲ್ಲೆಲ್ಲ ಹಾಕಿಸ್ಕೊಂಡು ಇಲ್ಲಿ ನಾನು ಅಕ್ಷಯ ತೃತೀಯ ದಿನ ಗುಂಡು ತೊಗೊಂಡಿದ್ನಲ್ಲ ಅದನ್ನು ತಾಳಿಗೆ ಪೋಣಿಸ್ಬೇಕಾಗಿತ್ತು. ಬುಜ್ಜಿ ಬೇಬಿ ಬರ್ಡೇಗಿಂತ ಮುಂಚೆನೇ ಪೋಣಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೋಣಿಸೋಕ್ಕೆ ಅಂತ ಬಂದಿದ್ದೆ. ಆ್ಯಂಡ್ ಅವರು ಫಸ್ಟು ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಈ ಥರ ತಂತಿಯಲ್ಲಿ ಹಾಕಿ ಪೋಣಿಸ್ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇದಕ್ಕೆ ನಾನಿಲ್ಲಿ ಕರಿಮಣಿ ಪೋಣಿಸ್ಕೊಳ್ಳೋಣ ಮನೆಗೆ ಹೋಗಿ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ 2 ಎಳೆ ಪೋಣಿಸ್ಕೊಳ್ಳೋಣ ಅಂತ. ಆ್ಯಂಡ್ ತುಂಬ ದಿನದಿಂದ ಅಮ್ಮ ಹೇಳ್ತಾ ಇದ್ರು ಸಿಂಗಲ್ ಬೇಡ ಡಬಲ್ ಪೋಣಿಸ್ಕೊ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಓಕೆ ಈ ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಮಣಿಗಳು ತೊಗೊಂಡು ಬಂದಿದ್ದೆ. ನೋಡಿ ಫೈನಲಾಗಿ ಈ ಥರ ಪೋಣಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಹಸ್ಬೆಂಡಿಗೂ ತೋರಿಸ್ದೆ, ಅವರೇ ಹಾಕಿದ್ದು ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಸೊ ನನಗೂ ಇಷ್ಟ ಆಯಿತು. ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ನೈಟೇ ಆಗೋಗಿತ್ತು. ಸೊ ಅಡುಗೆ ಕೂಡ ಮಾಡಬೇಕಾಗಿತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಅತ್ತೆ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿದ್ರಂತೆ, ಅದನ್ನು ಸ್ವಲ್ಪ ತಂದು ಕೊಟ್ಟಿದ್ರು. ಹಾಗಾಗಿ ಇವಾಗ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಹಾಗೆ ಟೆರಸ್ ಮೇಲೆ ಬದನೆಕಾಯಿ ಗಿಡ ಹಾಕಿದ್ದೆ, ಅದರಲ್ಲಿ 2 ಬದನೆಕಾಯಿ ಕೂಡ ಬಿಟ್ಟಿತ್ತು ವೈಟ್ ಕಲರ್ದು. ಸೊ ಅದನ್ನು ಕಿತ್ಕೊಂಡು ಬಂದು ಇದ್ರ ಜೊತೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು 2 ಬದನೆಕಾಯಿ 2 ಆಲೂಗೆಡ್ಡೆ ಹಾಕಿದ್ದೆ. ಟೇಸ್ಟು ಸಖತ್ತಾಗಿರುತ್ತೆ ಸಾಂಬಾರ್ದು ಮಾತ್ರ, ತುಂಬ ಚೆನ್ನಾಗಿತ್ತು. ಹಾಗೆ ನಮಗೂ ಕೂಡ ಅಡುಗೆ ಮಾಡಿಕೊಂಡು ಒಂದು ಸೈಡು ಬುಜ್ಜಿ ಬೇಬಿಗೂ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಬೀಟ್ರೋಟ್ ರೈಸ್ ಮಾಡಿದ್ದೆ ಬುಜ್ಜಿ ಬೇಬಿಗೆ. ಯಾವಾಗ್ಲೂ ಅವನಿಗೆ ನಮ್ಮ ಮನೆ ಊಟನೇ ಕೊಡಲ್ಲ, ಬಿಕಾಸ್ ಇವಾಗಿನ್ನೂ ಅಡ್ಜಸ್ಟ್ ಆಗ್ತಾ ಇದ್ದಾನಲ್ಲ. ಸೊ ಹಾಗಾಗಿ ಒಂದೊಂದು ಟೈಮ್ ನಮ್ಗೇನು ಮಾಡ್ಕೊಂಡಿರ್ತೀವೋ ಅದನ್ನೇ ಕೊಡ್ತೀನಿ. ಸಮ್ಟೈಮ್ಸ್ ಅವನಿಗೆ ಅಂತಲೇ ಸಪ್ರೇಟಾಗಿ ಕುಕ್ ಕೂಡ ಮಾಡ್ತೀನಿ. ಆ್ಯಂಡ್ ಫೈನಲಾಗಿ ಕಾಳೆಲ್ಲ ಬೆಂದಿತ್ತು. ಹಾಗಾಗಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನಿಮಗೆ ತೆಳ್ಳಗೆ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇವಾಗಲೇ ನೋಡಿಕೊಂಡು ಒಂದು 3 to 4 ವಿಷಲ್ ತೊಗೊಂಡ್ರೆ ರೆಡಿನೇ ಆಗೋಗ್ಬಿಡುತ್ತೆ ಸಾಂಬಾರು. ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಮುದ್ದೆ ಅನ್ನ ಯಾವುದಾದ್ರೂ ಹೋಯ್ತು. ನಾನು ಅನ್ನ ಮಾಡ್ಕೊಂಡಿದ್ದೆ. ಹಾಗೆ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡ್ಕೊಂಡಿದ್ನ. ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಉಳಿದಿತ್ತು, ಏನು ಮಾಡೋಣ ಅಂತ ಯೋಚನೆ ಮಾಡ್ಬೇಕಾರೆ ಹಸ್ಬೆಂಡ್ಗೆ ಆಲೂಗೆಡ್ಡೆ ಬೋಂಡ ಅಂದರೆ ತುಂಬ ಇಷ್ಟ. ಹಾಗಾಗಿ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೆ. ಇವಾಗ ಉಂಡೆ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗೆ ಮಾಡಿದ್ದೆ, ಒಂದು 7 ಏನೋ ಆಗಿತ್ತು. ಒಂದು ಸೈಡ್ ಕೂಡ ಆಯಿಲ್ ಬಿಸಿ ಆಗಕ್ಕೆ ಕೂಡ ಇಟ್ಟಿದ್ದೆ. ಬೋಂಡ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ತಿನ್ಕೊತಾರೆ. ಮತ್ತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಈ ಥರ ಯಾವುದಾದ್ರೂ ಅಂದರೆ ಉಳಿದಿರೋ ಐಟಮ್ಸಲ್ಲಿ ಯಾವ ಥರ ರೆಸಿಪಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಇಲ್ಲಿ ನಾನು ಫ್ರೈ ಮಾಡೋಕ್ಕಾಗ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೆ. ಸೇಮ್ ಆಲೂಗೆಡ್ಡೆ ಬೋಂಡ
ನಾವು ಅದಕ್ಕೆ ಅಂತಾನೆ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಇತ್ತು. ಆಮೇಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಿಟ್ಟು ಕೂಡ ಮಿಕ್ಕಿತ್ತು. ಅದನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸರಿ ಅಂತ ಹೇಳ್ಬಿಟ್ಟು ಒಂದು ಈರುಳ್ಳಿನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಬಿಡೋಣ, ಪಕೋಡ ಆದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಂಡ್ ಇದನ್ನೆಲ್ಲ ಮಾಡ್ಬೇಕಾದ್ರೆ ನನಗೆ ನಗು ಬರ್ತಾ ಇತ್ತು. ಒಂದನ್ನ ಉಳ್ಸಕ್ ಹೋಗಿ ಒಂದು ರೆಸಿಪಿ ಮಾಡಿದೆ. ಸೊ ಇನ್ನೊಂದು ಸ್ವಲ್ಪ ಉಳ್ದಿದ್ಯಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ನೀವು ಇದೇ ತರ ಮಾಡ್ತೀರಾ ಮನೇಲಿ ಅಂತ ಹೇಳಿ. ನೋಡಿ ಫೈನಲ್ ಆಗಿ ಆಲೂಗಡ್ಡೆ ಬೋಂಡ ಕೂಡ ರೆಡಿ ಆಗೋಯ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಆಗಿ. ಅದ್ರ ಜೊತೆಗೆ ಪಕೋಡಾನು ಇತ್ತಲ್ಲ, ಅದನ್ನು ಕೂಡ ಎಲ್ಲಾನು ಫ್ರೈ ಮಾಡಿದೆ. ಪಕೋಡಾನು ಅಷ್ಟೇ ತುಂಬಾ ಚೆನ್ನಾಗಿ ಕರುಮ್ ಕರುಮ್ ಅಂತ ಬಂದಿತ್ತು. ಎರಡನ್ನೂ ತಗೊಂಡೋಗಿ ನಮ್ಮ ಹಸ್ಬೆಂಡ್ ಕೊಟ್ಟೆ. ಹಸ್ಬೆಂಡ್ ಫುಲ್ ಖುಷಿಯಾಗಿ ಹೋಗ್ಬಿಟ್ರು, ಏನೋ ಆಲೂಗಡ್ಡೆ ಬೋಂಡ ಎಲ್ಲ ಮಾಡಿದ್ಯಾ ಅಂತ. ಅಂಡ್ ಆಮೇಲೆ ಹೇಳ್ತಾ ಇದ್ದೆ, ಇಲ್ಲ ಬೆಳಗ್ಗೆ ಪಲ್ಯ ಉಳ್ದಿತ್ತಲ್ಲ ಅದಕ್ಕೆ ಮಾಡಿದ್ದೀನಿ ಅಂತ. ಹೌದಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ನಗಾಡ್ಕೊಂಡು ತಿಂತಾ ಇದ್ರು. ಎಲ್ಲಾರು ಕುತ್ಕೊಂಡು ಬಿಸಿ ಬಿಸಿ ಇರುವಾಗ್ಲೇನೆ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ವಿ. ಅದೆಲ್ಲ ಆದ್ಮೇಲೆ ವಿಜಿಲ್ ಕೂಡ ಹೋಗಿತ್ತು. ಬುಜ್ಜಿ ಬೇಬಿಗೆ ಊಟ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಅವರಿಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಚೆನ್ನಾಗೆ ಸ್ಮ್ಯಾಶ್ ಮಾಡಿಬಿಟ್ಟೆ ತಿನ್ನಿಸ್ತೀನಿ ಇವಾಗ್ಲೂ ಕೂಡ. ಅಂದ್ ಆಲ್ಮೋಸ್ಟ್ ಹಾಫ್ ಸ್ಮ್ಯಾಶ್ ಆಗಿರುತ್ತೆ. ಅವನು ಅಗ್ದು ಅಗ್ದು ಚೆನ್ನಾಗೆ ತಿನ್ಕೊಂತಾನೆ. ಅಂಡ್ ತುಂಬಾ ಜನ ಕೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ಅಗಿಯೋದೇ ಇಲ್ಲ, ಏನ್ ಮಾಡೋದು ಅಂತ. ಮಕ್ಕಳಿಗೆ 6 ಮಂತ್ಸ್ ಇಂದಾನೆ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಅಂದ್ರೆ ಏನಾದ್ರೂ ಐಟಮ್ಸ್ಗಳನ್ನ ಅಂದ್ರೆ 7 ಮಂತ್ಸ್ ಆದ್ಮೇಲೆ ಫ್ರೂಟ್ಸು ವೆಜಿಟೇಬಲ್ ಸಾಫ್ಟ್ ಆಗಿರೋದನ್ನ ಕೊಟ್ಟು ಕೊಟ್ಟು ರೂಢಿ ಮಾಡಿದ್ರೆ ಅವರು ಅಗಿಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂತಾರೆ. ಸೊ ಹಾಗೇನೆ ನಾನು ನನ್ನ ಮಕ್ಕಳಿಗೆ ಮಾಡಿರೋದು. ಅವರಿಗೆಲ್ಲ ಊಟ ಎಲ್ಲ ಮಾಡಿಸಿದ್ಮೇಲೆ ಅತ್ತೆ ಮನೆಯಿಂದ ಮುದ್ದೆ ಕೂಡ ಕೊಟ್ಟಿದ್ರು. ಎಲ್ಲರೂ ಕುತ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಚಿರುದಂತೂ ಇವತ್ತು ಅಮ್ಮನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಅಂತ ಅನ್ಸುತ್ತೆ. ಏನೋ ಕತೆ ಎಲ್ಲ ಹೇಳ್ತಾ ಇದ್ದ. ನಾ ಎಲ್ಲ ಕೆಲಸ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಕೆಲಸ ಎಲ್ಲ ಮಾಡ್ಕೊಡ್ತಾ ಇದ್ದ. ಅದಾದ್ಮೇಲೆ ಊಟಕ್ಕೆ ಕುತ್ಕೊಂಡ್ಮೇಲೆ ಊಟನೂ ನಾನೇ ಮಾಡಿಸ್ತೀನಿ ಮಮ್ಮಿ ನಿನಗೆ, ನೀನು ಊಟ ಮಾಡಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಅನ್ನ ಎಲ್ಲ ಅವನೇ ಕಲಿಸ್ಬಿಟ್ಟು ತಿನ್ನಿಸ್ತಾ ಇದ್ದ. ಅವನ ಪ್ರೀತಿ ನೋಡಿ ನನಗಂತೂ ಫುಲ್ ಖುಷಿಯಾಗೋಗ್ಬಿಡ್ತು. ಇದಕ್ಕಿಂತ ಬೇರೆ ಏನು ಬೇಕಲ್ಲ ಅಮ್ಮಂದ್ರಿಗೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೀಗಿತ್ತು. ಆ್ಯಂಡ್ ಎಲ್ಲರೂ ಮಿಸ್ ಮಾಡಿದೆ, ಬುಜ್ಜಿ ಬೇಬಿ ಬರ್ಡೇಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವಿಡಿಯೋ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.